ಹಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ನೋಡಿ, ಈ ಒಂದು ಕ್ಲಾಸಲ್ಲಿ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರಲ್ಲಿ ಬರುವ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತೀವಿ. ಹೌದಾ? ಸೊ ಈ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಎನ್ಯುವಲ್ ಎಕ್ಸಾಮ್ಸ್ಗಳಲ್ಲಿ ಇವುಗಳನ್ನು ಕೇಳಿದ್ದಾರೆ. ಒಂದು ಫಿಕ್ಸ್ಡ್ ಟಾಪಿಕ್ ಇದೆ, ಕಾನ್ಸೆಪ್ಟ್ ಇದೆ, ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಮೇಲೆ ಪ್ರತಿ ವರ್ಷ ನಮಗೆ 2 ಮಾರ್ಕಿಗೆ 1 ಕ್ವಶನ್ ಡೆಫಿನೆಟ್ಲಿ ಬರುತ್ತೆ ಅಂತಕ್ಕಂಥದ್ದು. ರೈಟ್? ಎಸ್. ಸೊ ನೋಡಿ, ಫಸ್ಟ್ ಕಾನ್ಸೆಪ್ಟ್ ಏನು ಅಂತಕ್ಕಂಥದನ್ನ ಫಸ್ಟ್ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್ ಆಫ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ ಗಿವನ್ ಬೈ. ಫಾರ್ಮುಲಾ ಏನಿದೆ ನೋಡ್ರಿ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಸೊ ಇಲ್ಲಿ ನಮಗ ಎನ್ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಈ ಎನ್ ಅಂತಕ್ಕಂಥದ್ದು ಏನು, ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಗಿವನ್ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್. ಸೊ ನಂಬರ್ ಆಫ್ ಟರ್ಮ್ಸ್ಗಳು ಎಷ್ಟಿದಾವೆ ಅಂತಕ್ಕಂಥದ್ದು. ರೈಟ್? ಎಸ್. ಆಮೇಲೆ ಎ ಅನ್ನೋದು ಫಸ್ಟ್ ಟರ್ಮ್. ಹೌದಾ? ಡಿ ಅನ್ನೋದು ಕಾಮನ್ ಡಿಫರೆನ್ಸ್. ರೈಟ್? ಎಸ್. ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ಕಾನ್ಸೆಪ್ಟ್ ಅನ್ನು ಕ್ಲಾರಿಟಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೋಟ್ ಮಾಡ್ತೀನಿ ನೋಡ್ರಿ. ಹೌದಾ? ಸೊ ಏನ್ ನೋಡ್ರಿ, ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ತಿಳ್ಕೊರಿ. ಯಾವುದು? ಸೊ 2, 4, 6, 8, 10. ಸೊ ಇದು ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್. ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ ಏನು ಅಂತಕ್ಕಂಥದ್ದನ್ನ ನಾವು ಈಗ ಆಲ್ರೆಡಿ ನಮ್ಮ ಒಂದು ಆನ್ಲೈನ್ ಕೋರ್ಸ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ರೈಟ್? ಎಸ್. ನೋಡ್ರಿ, ಎಷ್ಟು ಟರ್ಮ್ಸ್ಗಳು ಇದಾವೆ. ಪ್ರತಿಯೊಂದು ಸಂಖ್ಯೆಗಳನ್ನ, ನಂಬರ್ಸ್ಗಳನ್ನ ಟರ್ಮ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ ಅಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ. ರೈಟ್? ಸೊ ಇದೊಂದು ಟರ್ಮ್, ಇದೊಂದು ಟರ್ಮ್, ಇದೊಂದು ಟರ್ಮ್, ಇದೊಂದು ಟರ್ಮ್ ಮತ್ತೆ ಇದೊಂದು ಟರ್ಮ್. ರೈಟ್? ಸೊ ಎಷ್ಟು ಟರ್ಮ್ಸ್ಗಳಿದಾವೆ? 5 ಟರ್ಮ್ಸ್ಗಳಿದಾವೆ. ಸೊ ಇಲ್ಲಿ ಈ ಫಾರ್ಮುಲಾ ಅರ್ಥ ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ನಾವು ಸೊ ಇದು 8 ಇದೆಯಲ್ಲ, ಆ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಇಂದ ಟರ್ಮ್ 8 ವರೆಗೆ ಎಷ್ಟು ಟರ್ಮ್ಸ್ಗಳಿದಾವೆ ನೋಡ್ರಿ, 1, 2, 3, 4. ಸೊ ಅವ್ರು ಹೇಳಿದ್ರೆ ಏನಪ್ಪಾ ಅಂತಂದ್ರೆ, ಫೈಂಡ್ ದಿ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂತ ಹೇಳಿ ತಿಳ್ಕೊಳ್ರಿ. ಹೌದಾ? ಫೈಂಡ್ ದಿ, ನೋಡ್ರಿ ಏನು, ಫೈಂಡ್ ದಿ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂತ ಹೇಳಿ ಕೇಳಿದ್ರೆ ಅಂತ ತಿಳ್ಕೊರಿ. ಸೊ ಏನಾಯ್ತು ಇದು? ಎಸ್ ಎನ್ ಆಯ್ತು. ಫಾರ್ಮುಲಾ ಏನು? ಎನ್ ಡಿವೈಡೆಡ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಇದು ಫಾರ್ಮುಲಾ. ಅವ್ರು ಕೇಳಿದ್ದೇನು? ಫೈಂಡ್ ದ ಸಮ್ ಆಫ್ ಫಸ್ಟ್ 4 ಟರ್ಮ್. ಫಸ್ಟ್ 4 ಟರ್ಮ್ ಯಾವ್ಯಾವು? ಇಲ್ಲಿಂದ ಇಲ್ಲಿವರೆಗೂ 4 ಟರ್ಮ್. ಈ 4 ಟರ್ಮ್ಸ್ ಗಳ ಸಮ್ ಕಂಡುಹಿಡಿಯಿರಿ ಅಂತ ಹೇಳಿ ಹೇಳ್ತಾರೆ. ಸೊ ಎಷ್ಟು? ಫಸ್ಟ್ 4 ಟರ್ಮ್ ಇದು ಏನ್ ವ್ಯಾಲ್ಯೂ ಆಯ್ತು. ಹೌದಾ? ಫಸ್ಟ್ 4 ಟರ್ಮ್ಸ್ ಎಷ್ಟು ಟರ್ಮ್ಸ್ ಹೇಳಿದ್ದಾರೆ? 4 ಟರ್ಮ್ಸ್. ಎನ್ ಇಸ್ ಈಕ್ವಲ್ ಟು 4 ಆಯ್ತು. ಇದು 2 ಇದೆಯಲ್ಲ, ಇದು ಎ ವ್ಯಾಲ್ಯೂ ಆಯ್ತು. ಫಸ್ಟ್ ಟರ್ಮ್ ಎ ಅಂದ್ರೆ ಫಸ್ಟ್ ಟರ್ಮ್. ಡಿ ಯಾವ ತರ ಕಂಡುಹಿಡ್ತೀವಿ ಸರ್? ಡಿ ಯಾವ ತರ ಕಂಡುಹಿಡಿತೀವಿ ಅಂತಂದ್ರೆ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಯಾವುದು? 4 ಮೈನಸ್ ಫಸ್ಟ್ ಟರ್ಮ್ ಯಾವುದು? 2. ಫಸ್ಟ್ ಟರ್ಮ್ ಅನ್ನ ನಾವು ಎ ಅಥವಾ A1 ಹೀಗೆ ಗುರುತಿಸ್ತೀವಿ. ರೈಟ್? ಎಸ್. ಸೊ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದಪ್ಪ ಅಂದ್ರೆ ನಮಗೆ ಡಿ ಸಿಗುತ್ತೆ. ರೈಟ್? A2 ಮೈನಸ್ A1. A2 ಎಷ್ಟಿದೆ? 4. A1 ಎಷ್ಟಿದೆ? 2. ಸೊ ಡಿ ಎಷ್ಟಾಯ್ತು? 2. ಇದು ಕಾಮನ್ ಡಿಫರೆನ್ಸ್ ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಇವೆಲ್ಲಾ ಟರ್ಮ್ಸ್ ಗಳ ವ್ಯಾಲ್ಯೂವನ್ನ ಈ ಫಾರ್ಮುಲಾದೊಳಗೆ ಹಾಕ್ರಿ, ನಿಮಗ ಅದರ ಎಕ್ಸಾಕ್ಟ್ ಮೀನಿಂಗ್ ಏನು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಎಸ್ ಎನ್, ಎನ್ ಅಂದ್ರೆ ಫಸ್ಟ್ 4 ಟರ್ಮ್ಸ್. ಎನ್ ಅಂದ್ರೆ 4 ಡಿವೈಡೆಡ್ ಬೈ 2 ಇಂಟು ಇವೆರಡರ ನಡುವೆ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಎ ಅಂತಂದ್ರೆ ಎಷ್ಟಿದೆ ನೋಡ್ರಿ, ಎ ಅಂದ್ರೆ ಫಸ್ಟ್ ಟರ್ಮ್, ದಟ್ ಈಸ್ 2 ಪ್ಲಸ್ ಎನ್ ಅಂತಂದ್ರೆ ಎಷ್ಟಿದೆ? ಎನ್ ಅಂತಂದ್ರೆ 4 ಇದೆ, ಮೈನಸ್ 1 ಇಂಟು ಡಿ ಅಂದ್ರೆ ಎಷ್ಟಿದೆ? ವ್ಯಾಲ್ಯೂ ಅನ್ನು ಪುಟ್ ಮಾಡ್ತಾ ಇದ್ದೀನಿ. ಸೊ ಏನ್ ಮಾಡಿದ್ವಿ? ಎನ್ ವ್ಯಾಲ್ಯೂ 4 ಇದೆ, 4 ಹಾಕಿದ್ವಿ. ಹೌದಾ? ಎಸ್. ಆಮೇಲೆ ಡಿವೈಡೆಡ್ ಬೈ 2 ಇದೆ, ಡಿವೈಡೆಡ್ ಬೈ 2. ಇಲ್ಲಿ 2 ಇದೆ ಇಂಟು ಎ ಅಂತಂದ್ರೆ ಏನಿದೆ? ಫಸ್ಟ್ ಟರ್ಮ್ 2 ಇದೆ, ವ್ಯಾಲ್ಯೂ ಹಾಕಿದ್ವಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಎನ್ ಅಂದ್ರೆ 4 ಇದೆ, ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ 4 ಮೈನಸ್ 1 ಇಂಟು ಡಿ ಅಂದ್ರೆ 2 ಇದೆ, 2. ಸೊ ಈಗ ಸಿಂಪ್ಲಿಫಿಕೇಶನ್ ಮಾಡ್ರಿ. 2 1s are 2 2s are, ಹೊರಗಡೆ ಏನ್ ಇಳಿತು? 2 ಇಂಟು 2 ಎಷ್ಟಾಯ್ತು ರೀ? 4 ಆಯ್ತು. ಪ್ಲಸ್ 4 ಮೈನಸ್ 1 3 ಇಂಟು ಹೊರಗಡೆ 2 ಇದೆ ಇಲ್ಲಿ. ಓಕೆನಾ? ಈಗ 4 ಪ್ಲಸ್ 3 ಇಂಟು 2 ಇದೆ. ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್, ಹೌದಾ? ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ನಾವೇನ್ ಮಾಡ್ತೀವಿ? ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ತೀವಿ, ಆಮೇಲೆ ಅಡಿಷನ್ ಮಾಡ್ತೀವಿ. ಹಾಗಾದ್ರೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಆಯ್ತು. ಹೊರಗಡೆ 2 ಹಾಗೆ ಬರೀರಿ. ಇದು 4 ಪ್ಲಸ್ 3 ಇಂಟು 2 6. ರೈಟ್? ಸೊ ಫಸ್ಟ್ ಏನ್ ಮಾಡ್ತೀವಿ? ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ಫಸ್ಟ್ ಆಪರೇಷನ್ ಫಸ್ಟ್ ಮಾಡ್ತೀವಿ. 4 ಪ್ಲಸ್ 6
10. ಇಲ್ಲಿ ಏನಿದೆ ಹೊರಗಡೆ 2. ಸೊ 2 into 10 20. ಸೊ ಏನ್ ಎಕ್ಸಾಕ್ಟ್ ಮೀನಿಂಗ್ ಸರಿ ಇದ್ರು ಅಂತಂದ್ರೆ ನೋಡ್ರಿ, ನೀವು ಫಾರ್ಮುಲಾ ಯೂಸ್ ಮಾಡಿಕೊಂಡು ಇದನ್ನ ಸಿಂಪ್ಲಿಫೈ ಮಾಡಿದ್ರಿ, ಹೌದಾ? ಹಾಗಾದ್ರೆ ಇದರ ಮೀನಿಂಗ್ ಏನು? ಫೈಂಡ್ ದಿ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂದ್ರೆ ಈ 4 ಟರ್ಮ್ಸ್ ಗಳನ್ನ ಕೂಡಿಸ್ರಿ ಅಂತಕ್ಕಂಥ, ಹೌದಾ? 4 ಟರ್ಮ್ಸ್ ಗಳು ನೋಡ್ರಿ. 2 + 4 ಎಷ್ಟು? 6. 6 + 6 ಎಷ್ಟು? 12. 12 + 8 20 ಬಂತಲ್ಲ, 20. ಸೊ ಇದು ನಮಗೆ S4 ಅಂತ, ಇದ್ರ ಮೀನಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ಒಂದು ವೇಳೆ ನಮಗೆ ಈ ತರ ಒಂದು ಸ್ಮಾಲ್ ಯೂನಿಟ್ ಅನ್ನ, ಗ್ರೂಪ್ ಆಫ್ ನಂಬರ್ಸ್ ಗಳನ್ನ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇಷ್ಟು ನಂಬರ್ಸ್ ಗಳ ಸಮ್ ಅನ್ನ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಏನಾದ್ರೂ ಕೇಳಿದ್ರೆ ನಾವು ಈಸಿಯಾಗಿ ಹೇಳ್ಬಹುದು. ಒಂದು ವೇಳೆ ನೋಡ್ರಿ ಈ ತರ ಕೇಳಿದ್ರೆ ಅಂತ ತಿಳ್ಕೊರಿ, ಯಾವ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡೀಲ್ ಮಾಡ್ತಾ ಇದೀವಿ ಈಗ. ನೋಡ್ರಿ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 1 5 9 ಡ್ಯಾಶ್ 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 ಯೂಸಿಂಗ್ ಫಾರ್ಮುಲಾ. ನೋಡ್ರಿ, 2024 ಮಾರ್ಚ್ ಫಸ್ಟ್ ಎಕ್ಸಾಮ್ ಅಲ್ಲಿ, ಅಂದ್ರೆ 3 ಎಕ್ಸಾಮ್ಸ್ ಗಳನ್ನ ಬರ್ಸ್ತಾರಲ್ಲ, ಇದು SSLC 3 ಎಕ್ಸಾಮ್ಸ್ ಗಳನ್ನ ಬರ್ಸ್ತಾರೆ. ಅದರಲ್ಲಿ ಫಸ್ಟ್ ಎಕ್ಸಾಮ್ 2024 ಅಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು? 1 5 9 ಡ್ಯಾಶ್ 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 ಫಸ್ಟ್ 20 ಟರ್ಮ್ಸ್ ಗಳ ಸಮ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟರು. ಸೊ ಇದು ಒಂದು ಲೆಂದಿ ಪ್ರೊಸೆಸ್ ಆಗುತ್ತೆ, ಆವಾಗ ನಮಗೆ ಈ ಫಾರ್ಮುಲಾ ಯೂಸ್ ಆಗುತ್ತೆ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ ಏನು ಅಂತಕ್ಕಂಥದ್ದು? ಎಸ್. ಅಂದ್ರೆ ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆಯಲ್ಲ, ಹಾಗೆ ಇದನ್ನು ಕಂಟಿನ್ಯೂಸ್ ಆಗಿ 20 ಟರ್ಮ್ಸ್ ಗಳನ್ನು ಬರೀಬೇಕು. ಆ 20 ಟರ್ಮ್ಸ್ ಗಳನ್ನ ಕೂಡಿಸಬೇಕು, ಹೌದಾ? ಅದರ ಸಮ್ ಅಥವಾ ಅದರ ಒಂದು ಮೊತ್ತವನ್ನ ಬರೆಯಿರಿ ಅಂತಕ್ಕಂಥದ್ದನ್ನ ಅವ್ರು ಕೇಳಿದ್ದಾರೆ. ಇದನ್ನ ನಾವು ಏನ್ ಮಾಡ್ತೀವಿ, ಅತ್ಯಂತ ಸರಳ ವಿಧಾನದಲ್ಲಿ ಫಾರ್ಮುಲಾನ ಯೂಸ್ ಮಾಡಿ ಏನ್ ಮಾಡ್ತೀವಿ, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೀವಿ ಅಂತಕ್ಕಂಥ, ರೈಟ್? ಎಸ್. ಸೊ ಮತ್ತೊಂದು ಪ್ರಾಬ್ಲಮ್ ನೋಡ್ರಿ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 11 17 ಯೂಸಿಂಗ್ ಫಾರ್ಮುಲಾ. 2024 ಜೂನ್ ಎಕ್ಸಾಮ್ 2ರಲ್ಲಿ ಕೇಳಿದ್ದಾರೆ, ರೈಟ್? ಎಸ್. ಸೊ ನೋಡ್ರಿ, ಸೊ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಫಿಕ್ಸ್ ಕೊಡ್ತಾರಲ್ಲ, ಫಸ್ಟ್ 10 ಟರ್ಮ್ಸ್ ಅಂತೂ ಕೊಡಬಹುದು, ಫಸ್ಟ್ 15 ಟರ್ಮ್ಸ್ ಅಂತ ಹೇಳಿ ಕೊಡಬಹುದು. ಸೊ ಇಟ್ ಮೇ ವೇರಿ, ನಂಬರ್ ಆಫ್ ಟರ್ಮ್ಸ್ ವೇರಿ ಆಗಬಹುದು, ಓಕೆನಾ? ಎಸ್. ಮತ್ತೆ ನೋಡ್ರಿ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 2 5 8 ಯೂಸಿಂಗ್ ಫಾರ್ಮುಲಾ. ಇದು 2024 3ನೇ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಈ ರೀತಿಯಲ್ಲಿ ಈ ಒಂದು ಚಾಪ್ಟರ್ ಯಾವುದು, ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತಕ್ಕಂಥ ಒಂದು ಚಾಪ್ಟರ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಯಾವುದು SN ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಮ್ ಆಫ್ ನಂಬರ್ ಆಫ್ ಟರ್ಮ್ಸ್, ಗಿವನ್ ನಂಬರ್ ಆಫ್ ಟರ್ಮ್ಸ್ ಅನ್ನ ಸಮ್ ಫೈಂಡ್ ಔಟ್ ಮಾಡೋದು ಫಿಕ್ಸ್ಡ್ ಕ್ವಶನ್ ಆಗಿ ನಮಗೆ ಇಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ಪ್ರತಿ ವರ್ಷ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ, ಅಂದ್ರೆ ಎನ್ಯುವಲ್ ಎಕ್ಸಾಮ್ ನಲ್ಲಿ ಡೆಫಿನೆಟ್ಲಿ ಈ ಒಂದು ಫಾರ್ಮುಲಾ ಬೇಸ್ಡ್ 1 ಕ್ವಶನ್ 2 ಮಾರ್ಕ್ಸ್ ಡೆಫಿನೆಟ್ಲಿ ಕೇಳ್ತಾರೆ ಅಂತಕ್ಕಂಥ, ಓಕೆನಾ? ಸೊ 1 by 1 ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಅಂತಕ್ಕಂಥದ್ದು, ರೈಟ್? ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 1 5 9 ಯೂಸಿಂಗ್ ದಿ ಫಾರ್ಮುಲಾ. ಸೊ ಮೊದಲನೇದಾಗಿ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ, ಬರೀಬೇಕಾದ್ರೆ ಸೊಲ್ಯೂಷನ್ ಅಂತ ಹೇಳಿ ಈ ತರ ಫಸ್ಟ್ ಬರೆದು ಸ್ಟಾರ್ಟ್ ಮಾಡಬೇಕು ಸೊಲ್ಯೂಷನ್ ಅಂತ. ಯಾಕಂದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬೇಕಲ್ಲ, 80 out of 80 ನೀವು ಮಾರ್ಕ್ ಅನ್ನ ತಗೋಬೇಕಂತಂದ್ರೆ ನೀವೇನ್ ಮಾಡಬೇಕು, ಸೊಲ್ಯೂಷನ್ ಅಂತ ಹೇಳಿ ಬರ್ತೀವಿ, ಓಕೆನಾ? ಫಸ್ಟ್ ನಾವೇನ್ ಮಾಡ್ತೀವಿ, ಕ್ವಶನ್ಸ್ ಗಳಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾಗಳನ್ನು ಫಸ್ಟ್ ಬರ್ಕೋತೀವಿ. ಏನು? ಫಸ್ಟ್ 20 ಟರ್ಮ್ಸ್. ಹಾಗಾದ್ರೆ ಇದೇನಾಯ್ತು, n = 20 ಆಯ್ತು, ಹೌದಾ? ನಂಬರ್ ಆಫ್ ಟರ್ಮ್ಸ್, n ಅಂದ್ರೆ ನಂಬರ್ ಆಫ್ ಟರ್ಮ್ಸ್. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 1 5 9 ಡ್ಯಾಶ್ 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 ಡ್ಯಾಶ್, ಓಕೆನಾ? ಎಸ್. ಇಲ್ಲಿ ನಮಗ a ಅನ್ನೋದು ಫಸ್ಟ್ ಟರ್ಮ್, ಇದು ಒಂದು ಇದೆ ಫಸ್ಟ್ ಟರ್ಮ್. A2 ಅನ್ನೋದು ಸೆಕೆಂಡ್ ಟರ್ಮ್, ಅದೇನಾಯ್ತು 5 ಆಯ್ತು. ಸೊ ನಾವು ಡಿ ಅನ್ನ ಕಂಡುಹಿಡಿತೀವಿ. ಡಿ ಯಾವ ತರ ಕಂಡುಹಿಡಿತೀವಿ, ಕಾಮನ್ ಡಿಫರೆನ್ಸ್ ಅನ್ನ A2 ಮೈನಸ್ A1, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈ ಒಂದು ಚಾಪ್ಟರ್ ನ ಡೀಟೇಲ್ ಆಗಿ ನಾವು ಆನ್ಲೈನ್ ಕ್ಲಾಸಸ್ ಗಳಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ನಿಮಗೊಂದು ಡೆಮೋ ಕ್ಲಾಸ್ ಇರ್ಲಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಏನ್ ಮಾಡ್ತೀವಿ, ಡೈರೆಕ್ಟ್ ಟಾಪಿಕ್ ಅನ್ನ ತಗೊಂಡಿದೀವಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ನಮ್ಮ ಕೋರ್ಸ್ ಬಗ್ಗೆ ನಾವು ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ನಾವು ಮಾತಾಡೋಣ, ಓಕೆನಾ? ನೈಸ್. ನೋಡ್ರಿ, ಈಗ A2 ಸೆಕೆಂಡ್ ಟರ್ಮ್ ಇದೆ 5 ಇದೆ, A2 ಮೈನಸ್ ಫಸ್ಟ್ ಟರ್ಮ್ ಏನಿದೆ 1 ಇದೆ. ನೋಡಿ, ಇದು A2, ಇದು A1, ಇದು A ಅಥವಾ A1 ಅಂತ ಹೇಳಿ ಬರೀಬಹುದು. ನೋಡ್ರಿ, ಇದನ್ನ A1 ಅಥವಾ A ಅಂತ ಹೇಳಿ ಬರೀಬಹುದು. ಅದಕ್ಕೆ ನಾವು ಸರ್ವಸಾಮಾನ್ಯವಾಗಿ ಇದೇನ್ ಮಾಡ್ತೀವಿ ಅಂತಂದ್ರೆ A1 ಅಂತ ಹೇಳಿ ತಗೋತೀವಿ ಅಥವಾ A ಅಂತ ತಿಳ್ಕೊತೀವಿ. ಸೊ D = ಎಷ್ಟಾಯ್ತು, 5 ಮೈನಸ್ 1 ಇದು 4 ಆಯ್ತು. ಹಾಗಾದ್ರೆ ನಮಗೆ D ಸಿಕ್ತು, ಓಕೆನಾ? ನಮಗೇನ್ ಸಿಕ್ತು, D ಸಿಕ್ತು. ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಸಮ್ ಫೈಂಡ್ ಔಟ್ ಮಾಡಬೇಕು. ಸರ್, ಈ ಫಾರ್ಮುಲಾವನ್ನ ಯಾವಾಗ ಬಳಕೆ ಮಾಡ್ಕೋತೀವಪ್ಪ ಅಂದ್ರೆ, ನೀವು ಏನಾದ್ರೂ ಫೈಂಡ್ ದ ಸಮ್ ಅಂತ ಹೇಳಿ ಈ ಒಂದು ವರ್ಡ್ ನೋಡಿದ್ರಪ್ಪ ಅಂತಂದ್ರೆ ಈ ಫಾರ್ಮುಲಾ ನೆನಪಿಡ್ಬೇಕು. ಎಸ್ ಅಂದ್ರೆ ಸಮ್, ಇದು ಇಷ್ಟು. ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟು
ಫೈಂಡ್ ದ ಸಮ್ ಅಂತ ಹೇಳಿ ಓದಿದ್ರಪ್ಪ ಅಂದ್ರೆ ಎಸ್ ಎನ್ ಫಾರ್ಮುಲಾ ಅಂತ ಹೇಳಿ ನೀವು ನೆನಪಿಟ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್, ಫಸ್ಟ್ ಫಾರ್ಮುಲಾ ಬರೀಬೇಕು. 1 ಮಾರ್ಕ್ ಫಾರ್ಮುಲಾ ಆಗಿರುತ್ತೆ, ನೆನಪಿಟ್ಕೋಬೇಕು. ಓಕೆನಾ? ಫಾರ್ಮುಲಾ ಬರೀಬೇಕು ನೀವು ಅಂತ. ಫಸ್ಟ್ ಫಾರ್ಮುಲಾ ಬರೀಬೇಕು. ಏನು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಫಾರ್ಮುಲಾ. ಇದಕ್ಕೆ 1 ಅಥವಾ ಅರ್ಧ ಮಾರ್ಕ್ ಇದಕ್ಕೆ ಇರುತ್ತೆ. ಇದು ನೀವು ಫಾರ್ಮುಲಾ ಡೈರೆಕ್ಟ್ ಬರೆದ್ರಿ, ಫಾರ್ಮುಲಾ ಬರೀಲಿಲ್ಲ ಅಂತಂದ್ರೆ ನಿಮಗೆ 1 ಅಥವಾ ಅರ್ಧ ಮಾರ್ಕ್ ಹೋಯ್ತು ಅಂತ. ಫಸ್ಟ್ ಫಾರ್ಮುಲಾ ಬರೀಬೇಕು. ಆಮೇಲೆ ವ್ಯಾಲ್ಯೂಗಳನ್ನು ಹಾಕ್ರಿ. ಎಷ್ಟು ಟರ್ಮ್ಸ್ಗಳ ಸಮ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ 20. ಎನ್ ವ್ಯಾಲ್ಯೂ 20 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಇದು ಎನ್ ಅಂದ್ರೆ 20 ಡಿವೈಡೆಡ್ ಬೈ 2. ಈಗ 2 ಇಂಟು ಎ ಇದೆ. ಸೊ 2 ಇಂಟು ಎ ಅಂದ್ರೆ ಏನಿದೆ? ಫಸ್ಟ್ ಟರ್ಮ್ ಇದು. ಎ ಅಂದ್ರೆ 1 ಇದೆ. ಪ್ಲಸ್ ಎನ್ ಅಂತಂದ್ರೆ ಏನಿದೆ ನೋಡ್ರಿ? ಎನ್ ಅಂತಂದ್ರೆ ಏನಿದೆ? 20 ಮೈನಸ್ 1, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ ಫಾರ್ಮುಲಾದೊಳಗೆ. ಇಂಟು ಡಿ ಅಂದ್ರೆ ಎಷ್ಟಿದೆ? 4 ಇದೆ. ಓಕೆನಾ? ಈಗ ಸಿಂಪ್ಲಿಫೈ ಮಾಡ್ತೀರಿ. 2 1s are 2 10s are. ಓಕೆನಾ? ಕೆಳಗಡೆ ಏನು ಉಳಿಯಿತು ನಮಗ? ಇಲ್ಲಿ ಇದು 10 ಉಳಿತು ಹೊರಗಡೆ. ಈಗ 2 ಇಂಟು 1 2 ಆಯ್ತು. ಪ್ಲಸ್ 20 ಮೈನಸ್ 1 19 ಇಂಟು ಹೊರಗಡೆ ಇದು 4 ಇದೆ. ಹೌದಾ? ಬ್ರಾಕೆಟ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಸೈನ್ ಅನ್ನ. ಓಕೆನಾ? ಎಸ್. ಸೊ ಅಕಾರ್ಡಿಂಗ್ ಟು ಬಾರ್ಡ್ಮಾಸ್ ರೂಲ್, ಪ್ರಕಾರ ಫಸ್ಟ್ ನಾವೇನು ಮಾಡ್ತೀವಿ? ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ತೀವಿ, ಆಮೇಲೆ ಅಡಿಷನ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಅಡಿಷನ್ ಮಾಡೋಣ. ಹೊರಗಡೆ 10 ಇದೆ, ಹಾಗೆ ಬರ್ಕೋರಿ. 2 ಪ್ಲಸ್ 19 ಇಂಟು 4 ಎಷ್ಟಾಯ್ತು? 76 ಆಯ್ತು. ಹೌದಾ? 94 ಎಷ್ಟಾಯ್ತು? 76 ಅಂತಕ್ಕಂಥದ್ದು. ರೈಟ್? ಎಸ್. ಸೊ ಹೊರಗಡೆ 10 ಇದೆ, ಬ್ರಾಕೆಟ್ ಅಲ್ಲಿ ಅಕಾರ್ಡಿಂಗ್ ಟು ಬಾರ್ಡ್ಮಾಸ್ ರೂಲ್ ಫಸ್ಟ್ ಬ್ರಾಕೆಟ್ ಮಾಡ್ತೀವಿ. ಇಲ್ಲಿ ಬ್ರಾಕೆಟ್ ಇದೆ. 2 ಪ್ಲಸ್ 76 ಏನಾಯ್ತು? 78 ಆಯ್ತು. ಸೊ 78 ಇಂಟು 10 ನೋಡ್ರಿ, ಬ್ರಾಕೆಟ್ ಅಂತಂದ್ರೆ ಬ್ರಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್. ದರ್ಶನಿಗೆ ಆಯ್ತಲ್ಲ? 10 ಇಂಟು 78 ಅಂದ್ರೆ 780. ಸೊ ನೀವು ಏನಾದ್ರೂ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರ್ತಕ್ಕಂಥ 20 ಟರ್ಮ್ಸ್ ಗಳನ್ನು ನೀವು ಕೂಡಿಸಿದ್ರಿಪ್ಪ ಅಂದ್ರೆ, ಸಮ್ ತಗೊಂಡ್ರಿಪ್ಪ ಅಂತಂದ್ರೆ ನಮಗೆ ಏನ್ ಬರುತ್ತೆ? ಸಮ್ 780 ಸಮ್ ಬರುತ್ತೆ ಅಂತಕ್ಕಂಥ. ಸೊ ಇಲ್ಲಿ ಇದು 2 ಮಾರ್ಕ್ಸಿಗೆ ಕೇಳುವ ಫಿಕ್ಸ್ಡ್ ಟಾಪಿಕ್ಸ್ ಇದು. ಹೌದಾ? ಕ್ವಶನ್ಸ್ಗಳು ವೇರಿ ಆಗ್ತವೆ. ಹೌದಾ? ಸೊ ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್. ಜಾಗದಲ್ಲಿ 10 ಟರ್ಮ್ಸ್ ಅಂತ ಹೇಳ್ಬೋದು, ಅಥವಾ 15 ಟರ್ಮ್ಸ್ ಹೇಳ್ಬೋದು, ಅಥವಾ 25 ಟರ್ಮ್ಸ್ ಹೇಳ್ಬೋದು, ಅಥವಾ 5 ಟರ್ಮ್ಸ್ ಹೇಳ್ಬೋದು. ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚೇಂಜ್ ಆಗಿ ಕೊಡಬಹುದು. ಯಾವ ತರ ನೋಡ್ರಿ, ಇಲ್ಲಿ ಚೇಂಜ್ ಕೊಟ್ಟಿದ್ದಾರೆ ನೋಡ್ರಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ 5 11 17 ಅರ್ಥಮೆಟಿಕ್ ಪ್ರೋಗ್ರೆಷನ್ ಚೇಂಜ್ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಆಫ್ ಟರ್ಮ್ಸ್ 20ನೇ ಕೊಟ್ಟಿದ್ದಾರೆ. 20 ಕೊಡಬೇಕಂತೇನಿಲ್ಲ, 10 ಕೊಡಬಹುದು, 25 ಕೊಡಬಹುದು, 15 ಕೊಡಬಹುದು. ಓಕೆನಾ? ಸೊ ಈ ತರ ಚೇಂಜ್ ಆಗ್ಬೋದು, ಆದರೆ ಫಾರ್ಮುಲಾ ಸೇಮ್, ಪ್ರೊಸೀಜರ್ ಸೇಮ್. ರೈಟ್? ಎಸ್. ಸೊ ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಡಿಸ್ಕಷನ್ ಮಾಡೋಣ. ನೋಡ್ರಿ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 11 17 ಯೂಸಿಂಗ್ ದ ಫಾರ್ಮುಲಾ. ರೈಟ್? ಎಸ್. ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದೀನಿ? ಸೊಲ್ಯೂಷನ್. ಸೊ ಇದನ್ನ ಬರೀಬೇಕು. ಆಮೇಲೆ ಏನ್ ಕೊಟ್ಟಿದ್ದಾರೆ? n is equal to 20 ಕೊಟ್ಟಿದ್ದಾರೆ ನೋಡ್ರಿ. n is equal to 20 ಅಂದ್ರೆ ನಂಬರ್ ಆಫ್ ಟರ್ಮ್ಸ್. ಸೊ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ 5 11 17. ಹೌದಾ? ಸೊ ಇಲ್ಲಿ a ಅಂತಂದ್ರೆ ಫಸ್ಟ್ ಟರ್ಮ್, ಅದು 5 ಆಯ್ತು. a2 ಅಂತಂದ್ರೆ ಸೆಕೆಂಡ್ ಟರ್ಮ್, ಇದು ಎಷ್ಟೈತ್ರಿ? 11 ಆಯ್ತು. ಇದು a2. ಹೌದಾ? ಡಿ ಹೆಂಗ್ ಕಂಡು ಹಿಡಿತೀರಿ? a2 ಮೈನಸ್ a1 ಅಂದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ? 11 ಇದೆ. ಮೈನಸ್ ಫಸ್ಟ್ ಟರ್ಮ್ ಇದೆ 5 ಇದೆ. ಸೊ 11 ಅಲ್ಲಿ 5 ಹೋಯ್ತು, ಮೈನಸ್ ಮಾಡಿದ್ರಪ್ಪ ಅಂದ್ರೆ 6 ಆಯ್ತು. ನಮಗೆ ಡಿ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತ್ರಿ? ಹಾಗಾದ್ರೆ 6 ಇತ್ತು. ಡಿ ಇಸ್ ಈಕ್ವಲ್ ಟು 6 ಆಯ್ತು. ಸೊ ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂದ್ರೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ 20 ಪದಗಳ ಸಮ್ ಅನ್ನ ನಾವು, ಟರ್ಮ್ಸ್ ಗಳ ಸಮ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಫಸ್ಟ್ ಬರ್ಕೋಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. Sn is equal to n divided by 2a plus n minus 1 into d. ಸೊ ಇದು ನಮಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ? ಇದು ನಮಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗ ವ್ಯಾಲ್ಯೂ ಅನ್ನು ಪುಟ್ ಮಾಡ್ರಿ. ಎಷ್ಟು ಟರ್ಮ್ಸ್? 20 ಟರ್ಮ್ಸ್. n ವ್ಯಾಲ್ಯೂ 20 ಹಾಕಿದ್ವಿ. ಇಲ್ಲಿ n ವ್ಯಾಲ್ಯೂ 20 ಹಾಕಿದ್ವಿ. ಡಿವೈಡೆಡ್ ಬೈ 2 ಇಂಟು 2a. ಇದು ಇಂಟು a ಅಂದ್ರೆ ಎಷ್ಟು? ಫಸ್ಟ್ ಟರ್ಮ್, ಅದು 5 ಇದೆ. ಪ್ಲಸ್ n ಅಂದ್ರೆ ಎಷ್ಟಿದೆ? ವ್ಯಾಲ್ಯೂ ಪುಟ್ ಮಾಡ್ತೀರಿ. 20 ಇದೆ. ಮೈನಸ್ 1. ಹೌದಾ? n ಅಂದ್ರೆ ಮೈನಸ್ 1 ಇಂಟು ಡಿ ಅಂತಂದ್ರೆ ಎಷ್ಟಿದೆ? 6 ಇದೆ. ಸೊ ನೀವು ಇಂಟು ಬರೀಲಿಲ್ಲ ಪರವಾಗಿಲ್ಲ, ಯಾಕಂದ್ರೆ ಬ್ರಾಕೆಟ್ ಇದೆ. -6. ಈಗ ಒಂದೊಂದು ಸಿಂಪ್ಲಿಫೈ ಮಾಡ್ತೀರಿ.
ಹೌದಾ, ಒಂದೊಂದು ಸಿಂಪ್ಲಿಫಿಕೇಶನ್ ಮಾಡ್ತೀರಿ. 2 1s are 2 10s are, ರೈಟ್. ಹಾಗಾದ್ರೆ ಹೊರಗಡೆ ಎಷ್ಟು ಉಳಿತು? 10. 2 into 5 10 ಪ್ಲಸ್ 20 minus 1 ಇದೇಟು 19 into 6, ರೈಟ್. ಎಸ್ 10. ಸೊ ಇದು 10. ಅಕಾರ್ಡಿಂಗ್ ಟು ಬಾಡ್ ಮಾಸ್ ರೂಲ್ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ, ಆಮೇಲೆ ಎಡಿಷನ್ ಮಾಡ್ತೀರಿ. ಹೌದಾ, ಬಾಡ್ ಮಾಸ್ ರೂಲ್ ಪ್ರಕಾರ ನೋಡ್ರಿ, ಬಾಡ್ ಮಾಸ್. ಸೊ ಬಾಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಮಲ್ಟಿಪ್ಲಿಕೇಶನ್ ಆಮೇಲೆ ಎಡಿಷನ್ ಮಾಡ್ತೀರಿ. ಸೊ 19 into 6 ಎಷ್ಟಾಯಿತು? 114. ಹೌದಾ, ಸೊ 114 ಅಂತಕ್ಕಂಥದ್ದು. ಇಲ್ಲ ನಿಮಗೆ ಟೇಬಲ್ ಬರಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಮಾಡ್ಕೋಬಹುದು. ಹೌದಾ, 6 into 9 54. ಹೌದಾ, 6 into 1 6 plus 5 ಈ ಥರ. ಸೊ ನಿಮಗೆ ಬಂತು, ಟೇಬಲ್ ಬಂತು ಅಂದ್ರೆ ಮಾಡ್ಕೋರಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ರೈಟ್. ಎಸ್ 10 ಹೊರಗಡೆ ಇದೆ, ಇದನ್ನೇ ಕೂಡಿಸ್ಕೋರಿ. 10 plus 114 124. ಸೊ 124 into 10 ಎಷ್ಟಾಯಿತು? 1s20 is equal to 10 into 124. ಸೊ ಇದು ಎಷ್ಟಾಯಿತು? 1240. ಸೊ ನೀವೇನಾದರೂ ಈ ಥರ ಬರೆದು ಬಾಕ್ಸಲ್ಲಿ ಹೀಗೆ ಎಕ್ಸಾಮಲ್ಲಿ ನೀವು ಈ ಥರ ಬರೆದ್ರಪ್ಪ ಅಂದ್ರೆ ನಿಮಗೆ 2 ಮಾರ್ಕ್ ಡೆಫಿನೆಟ್ಲಿ ಒಂದು ಕ್ವಶನ್ ಕೇಳೇ ಹೇಳ್ತಾರೆ, 2 ಮಾರ್ಕ್ ಡೆಫಿನೆಟ್ಲಿ ಕೊಡ್ತಾರೆ ಅಂತ. ಸೊ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಸಂಗತಿ ಏನಪ್ಪಾ ಅಂತಂದ್ರೆ, ಫಸ್ಟ್ ಕ್ವಶನ್ ಅನ್ನು ಓದಬೇಕು. ಫಸ್ಟ್ ಫೈಂಡ್ ದಿ ಸಮ್. ಈ ತರ ಸಮ್ ಇತ್ತಪ್ಪ ಅಂದ್ರೆ ನಮಗೆ SN ಫಾರ್ಮುಲಾ, ಯಾಕಂದ್ರೆ ಇಲ್ಲಿ 2-3 ಫಾರ್ಮುಲಾಗಳು ಇರೋದ್ರಿಂದ ಕ್ವಶನ್ಸ್ಗಳು ಸೇಮ್ ಆಗಿ ಅಪಿಯರ್ ಆಗ್ತವೆ. ಆದ್ರೆ ನಿಮಗೆ ಇಲ್ಲಿ ಕ್ವಶನ್ ಅಲ್ಲಿ ಸಮ್ ಅಂತ ಹೇಳಿ ಬಂತು ಅಂದ್ರೆ ನೀವು SN ಫಾರ್ಮುಲಾವನ್ನು ಏನ್ ಮಾಡ್ಕೋತೀರಿ? ಯೂಸ್ ಮಾಡ್ಕೋತೀರಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ಈ ರೀತಿಯಲ್ಲಿ ನೀವು ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ 2 ಮಾರ್ಕ್ ಸಿಗುತ್ತೆ. ಫೈಂಡ್ ದ ಸಮ್ ಆಫ್ ಎಷ್ಟು ಟರ್ಮ್ ಹೇಳಿದರೆ 20 ಟರ್ಮ್. ಇದು ಎನ್ ವ್ಯಾಲ್ಯೂ ಆಯಿತು, ಇದು ನೀವು ನೆನಪಿಟ್ಕೋಬೇಕು. ಹೌದಾ, ಇದು ಏನಾಯ್ತು? ಎನ್ ವ್ಯಾಲ್ಯೂ ಆಯಿತು. ಆಮೇಲೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿರ್ತಾರಲ್ಲ, ಈ ಫಸ್ಟ್ ಟರ್ಮ್ ಅನ್ನ ಎ ಅಂತ ಹೇಳಿ ಕರಿತೀವಿ, ಇದು A2. ಹೌದಾ, ಇದ್ರೊಳಗೆ ಇದನ್ನ ಮೈನಸ್ ಮಾಡ್ತೀವಿ, ಅವಾಗ ನಮಗೆ ಡಿ ಸಿಗುತ್ತೆ. ಹೌದಾ, ಸೆಕೆಂಡ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಅನ್ನ ಮೈನಸ್ ಮಾಡಿದಪ್ಪ ಅಂದ್ರೆ ಡಿ ಸಿಗುತ್ತೆ. ಆಮೇಲೆ SN ಫಾರ್ಮುಲಾ ಬರೀಬೇಕು, ಭಾಳ ಇಂಪಾರ್ಟೆಂಟ್ ಇದು. ಹೌದಾ, 1 ಮಾರ್ಕ್ ಅಥವಾ ಅರ್ಧ ಮಾರ್ಕ್ ಅದಕ್ಕೆ ಇರುತ್ತೆ ಅಂತ. ಆಮೇಲೆ ವ್ಯಾಲ್ಯೂಸ್ ಗಳನ್ನು ಪುಟ್ ಮಾಡ್ತೀರಿ. ಎನ್ ವ್ಯಾಲ್ಯೂ 20 ಆಯ್ತು, ಇಲ್ಲಿ 20, ಇಲ್ಲಿ ಇದು 2 ವ್ಯಾಲ್ಯೂ ಸೇಮ್. 2 into A ಅಂದ್ರೆ ಫಸ್ಟ್ ಟರ್ಮ್, ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ಏನು ಕೊಟ್ಟಿರ್ತಾರೆ ಅದು A ವ್ಯಾಲ್ಯೂ, ಪ್ಲಸ್ ಎನ್ ವ್ಯಾಲ್ಯೂ 20 -1 ಇದೆ, -1 ಫಾರ್ಮುಲಾದೊಳಗೆ ಆಲ್ರೆಡಿ ಇದೆ. ಡಿ ಏನಿದೆ ಇಲ್ಲಿ ಕಂಡು ಹಿಡಿತೀವಿ, ಅದನ್ನು ಪುಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ತೀವಿ. ಬಾಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಅಡಿಷನ್ ಮಾಡ್ತೀರಿ. ಹೊರಗಡೆ ಏನಿದೆ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಿ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಐತಿಲ್ಲ? ಸೊ ಈ ಫಾರ್ಮುಲಾವನ್ನ, ಈ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಅಂತಕ್ಕಂಥ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಈಗ ನೋಡ್ರಿ, ನೀವು ನಮ್ಮ ಆನ್ಲೈನ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಮಾಹಿತಿ ಪಡ್ಕೋಬೇಕು ಅಂತಂದ್ರೆ, ಅಂದ್ರೆ ಸರ್ ನಿಮ್ಮ ಆನ್ಲೈನ್ ಕೋರ್ಸನ್ನ ನಾವು ಜಾಯಿನ್ ಆಗ್ಬೇಕಂತ ಹೇಳಿ ಅನ್ಕೊಂಡಿವಿ. ಸೊ ನಿಮ್ಮ ಆನ್ಲೈನ್ ಕ್ಲಾಸಲ್ಲಿ ನಮಗೆ ಏನೇನು ಸಿಗುತ್ತೆ ಅಂತಕ್ಕಂಥ ನೀವೇನಾದ್ರು ಕೇಳೋದಾದ್ರೆ ನೀವೇನು ಮಾಡ್ಕೋಬೇಕು? ಫಸ್ಟು ಈ ನಂಬರ್ ಇದೆಯಲ್ಲ, 9036306757, ಈ ನಂಬರ್ನ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೊಬೈಲಿಂದ ನೀವು ಈ ನಂಬರ್ಗೆ ಏನು ಮಾಡ್ತೀರಪ್ಪ ಅಂದ್ರೆ ವಾಟ್ಸಪ್ ಮೂಲಕ 10CE ಅಂಥೇಳಿ 1010 CE ಅಂಥೇಳಿ ಒಂದು SMS ಅನ್ನು ಕಳಿಸ್ತೀರಿ. ಅಲ್ಲಿ ನಿಮಗೆ ಆಟೋಮೆಟಿಕಲಿ ಒಂದು ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಬರುತ್ತೆ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೊಂದು ವಿಡಿಯೋ ಸಿಗುತ್ತೆ. ಸೊ ಆ ವಿಡಿಯೋ ಯೂಟ್ಯೂಬಲ್ಲಿ ಪ್ಲೇ ಆಗುವ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಕೇಳ್ರಿ. ಅಲ್ಲಿ ನಿಮಗೆ ನಮ್ಮ ಕೋರ್ಸಲ್ಲಿ ಏನೇನು ಸಿಗುತ್ತೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ, ರೈಟ್? ಎಸ್. ಸೊ ನೀವು ವಿಡಿಯೋ ನೋಡಿದ ಮೇಲೆ ಸರ್ ನಾನು ನಿಮ್ಮ ಆನ್ಲೈನ್ ಕ್ಲಾಸನ್ನು ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ನೀವು ಹೇಳೋದಾದ್ರೆ ನೀವು ಏನಾದರೂ ಜಾಯಿನ್ ಆಗಬೇಕು. JM ಅಂತ ಹೇಳಿ ಟೈಪ್ ಮಾಡಿದ್ರಿ, ಇದೇ ನಂಬರ್ ವಾಟ್ಸಪ್ಪಿಗೆ ಇವು ಕೋಡ್ಸ್ಗಳು, ಓಕೆನಾ? JM ಅಂತ ಹೇಳಿ ನೀವು ಟೈಪ್ ಮಾಡಿದ್ರಿಪ್ಪ ಅಂದ್ರೆ ಜಾಯಿನ್ ಬೈ ಮೈ ಸೆಲ್ಫ್ ಅಂದ್ರೆ ನೀವು ಯಾವ ಥರ ಜಾಯಿನ್ ಆಗ್ತೀರಿ ಅಂತ, ನಿಮ್ಮಷ್ಟಕ್ಕೆ ನೀವು ಯಾವ ಥರ ಜಾಯಿನ್ ಆಗ್ತೀರಿ ಅಂತಕ್ಕಂಥದ್ದು ಇಲ್ಲಿ ಒಂದು ವಿಡಿಯೋ ಸಿಗುತ್ತೆ. JM ಅಂತ ಹೇಳಿ ನೀವು ಟೈಪ್ ಮಾಡಿ SMS ಕಳಿಸಿದ್ರಿ ಈ ನಂಬರ್ ವಾಟ್ಸಪ್ಪಿಗೆ JM ಅಂದ್ರೆ ಅಲ್ಲಿ ಒಂದು ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಅನ್ನು ನೀವೇನು ಮಾಡಿದ್ರಿ, ಕ್ಲಿಕ್ ಮಾಡಿದ್ರಿಪ್ಪ ಅಂದ್ರೆ ನಮಗೆ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೀವು ನಮ್ಮ ಆನ್ಲೈನ್ ಕೋರ್ಸನ್ನು ಯಾವ ರೀತಿಯಲ್ಲಿ ಜಾಯಿನ್ ಆಗ್ಬೋದು ಅಂತ, ಓಕೆನಾ? ಎಸ್. ಇಲ್ಲ ಸರ್ ನೀವೇ ಜಾಯಿನ್ ಮಾಡಿಸಿ ಅಂತ ಹೇಳಿ ನಾನು ಅನ್ನೋದಾದ್ರೆ ನೀವೇನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ನಂಬರ್ ಬರೀತೀನಿ ನೋಡ್ರಿ, 6363687287.
ಈ ನಂಬರಿಗೆ ನೀವೇನು ಮಾಡ್ತೀರಿಪ್ಪ ಅಂತಂದ್ರೆ 500 ರೂಪೀಸ್ ನಮಗೆ ಪೇ ಮಾಡಿ ಏನು ಮಾಡ್ತೀರಿ, ಸ್ಕ್ರೀನ್ಶಾಟನ್ನು ಕಳಿಸಬೇಕು. ಹೌದಾ, ಪೇ ಆಗಿದೆ ಸ್ಕ್ರೀನ್ಶಾಟ್ ಕಳಿಸಿ. ಆಮೇಲೆ ನಿಮ್ಮ ಹೆಸರು, ನಿಮ್ಮ ಹೆಸರು ಪ್ಲಸ್ ನೀವು ಯಾವ ಮೊಬೈಲಿಂದ ನಮ್ಮ ಕ್ಲಾಸಸ್ಸನ್ನು ನೋಡಬೇಕಂತಿದ್ದೀರೋ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸರ್, ನಮ್ಮ ತಂದೆ ಮೊಬೈಲಿಂದ ನಾನು ನೋಡಬೇಕಂದ್ರೆ ನಿಮ್ಮ ತಂದೆಯ ಮೊಬೈಲ್ ನಂಬರ್, ಇಲ್ಲ ಸರ್ ನಮ್ಮ ಅಣ್ಣನ ಮೊಬೈಲಿಂದ ನೋಡಬೇಕಂದ್ರೆ ನಿಮ್ಮ ಅಣ್ಣನ ಮೊಬೈಲ್ ನಂಬರ್. ಅಂದರೆ ನೀವು ಯಾವ ಮೊಬೈಲಿಂದ ನೀವು ಕ್ಲಾಸಸ್ಗಳನ್ನು ನೋಡ್ತೀರೋ ಆ ನಂಬರನ್ನು ಇಲ್ಲಿ ಕಳಿಸ್ಬೇಕು. ಸ್ಕ್ರೀನ್ಶಾಟ್, ಒಂದು ಸ್ಕ್ರೀನ್ಶಾಟ್, ಪೇಮೆಂಟ್ ಸ್ಕ್ರೀನ್ಶಾಟ್, ನಿಮ್ಮ ಹೆಸರು, ನಿಮ್ಮ ನಂಬರ್. ಯಾವ ನಂಬರ್ ಅಂತಂದರೆ ನೀವು ಯಾವ ನಂಬರಿಂದ ಕ್ಲಾಸ್ ನೋಡ್ತೀರೋ ಆ ನಂಬರ್ನ ನೀವು ನಮ್ಮ ವಾಟ್ಸಪ್ಪಿಗೆ ಕಳಿಸ್ಬೇಕು. ಹಾಗಾದರೆ ಯಾವ ವಾಟ್ಸಪ್ಪಿಗೆ ಕಳಿಸ್ಬೇಕು ಸರ್ ಅಂದರೆ ಇದೇ ನಂಬರ್ ವಾಟ್ಸಪ್ಪಿಗೆ ಕಳಿಸ್ಬೇಕು. ಯಾವುದು 6363687287 ಈ ನಂಬರ್ ವಾಟ್ಸಪ್ಪಿಗೆ ಇವೆಲ್ಲ ಕಳಿಸ್ಬೇಕು. ಈ ವಾಟ್ಸಪ್ ನಂಬರ್ ಇದೆಯಲ್ಲ, ಜಸ್ಟ್ ಕೋಡ್ಸ್ಗಳನ್ನೇ ನೀವು ಸೆಂಡ್ ಮಾಡ್ತೀರಿ, ನಿಮಗಲ್ಲಿ ವಿಡಿಯೋ ಲಿಂಕ್ ಬರುತ್ತೆ. ಸೊ ನೀವು ನಮ್ಮ ಆ್ಯಪನ್ನು ನೀವು ಯೂಸ್ ಮಾಡೋದು ಯಾವ ರೀತಿಯಲ್ಲಿ ಅಂತ ಹೇಳೋದಾದರೆ, ಆ್ಯಪನ್ನು ಯಾವ ಥರ ನೀವು ಯೂಸ್ ಮಾಡ್ತೀರಿ ಅಂದರೆ ಸರ್ ನಮಗೆ ವಿಡಿಯೋಗಳು ಎಲ್ಲಿ ಸಿಗ್ತವೆ ಅಂತ ಹೇಳೋದಾದರೆ, ಈ ವಾಟ್ಸಪ್ ನಂಬರಿಗೆ ನೀವು UA ಅಂಥೇಳಿ ಒಂದು SMS ಕಳಿಸ್ತೀರಿ. SMS ಯಾವುದ್ರಿ, UA ಅಂಥೇಳಿ. ಸೊ ಈ SMS ಕಳಿಸಿದ್ರಪ್ಪ ಅಂದರೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ನೀವು ನಮ್ಮ ಆ್ಯಪನ್ನು ಯಾವ ಥರ ಯೂಸ್ ಮಾಡ್ಕೋತೀರಿ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿಯಲ್ಲಿ ಸಿಗುತ್ತೆ ಅಂತ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್.